ಗೋಪಿ, ಮಹಾತ್ಮರು ಬಂದಿದ್ದಾರೆ, ಬಾ ಆಶೀರ್ವಾದ ತಗೋಣ. ನಾನು ಅಖಂಡ ಬ್ರಹ್ಮಚರ್ಯವನ್ನು ಆಚರಿಸುತ್ತಿದ್ದು ಬದ್ರಿನಾಥನ ದರ್ಶನ ಪಡೆದು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸುತ್ತಿರುವೆ. ನನ್ನ ಬಳಿ ಭಗವಂತನ ಒಂದು ಭಂಡಾರವಿದೆ. ಅದನ್ನು ಎಲ್ಲಿ ತಲುಪಿಸಬೇಕೆಂದು ಯೋಚಿಸುತ್ತಿರುವಾಗ ಸಾಕ್ಷಾತ್ ಮೂಲರಾಮನೇ ನನಗೆ ಇಲ್ಲಿ ದಾರಿ ತೋರಿದ. ಭಗವಂತನ ಭಂಡಾರವೇ? ಹಾಗಂದ್ರೆ ಏನು ಸ್ವಾಮಿ? ಹೇಳುತ್ತೇನೆ ತಾಯಿ. ಸುದರ್ಶನ ಸಾಲಿಗ್ರಾಮ. ಈ ಸುದರ್ಶನ ಸಾಲಿಗ್ರಾಮವು ನಿಮ್ಮ ಮನೆಯಲ್ಲಿರಬೇಕೆಂಬುದು ಮೂಲರಾಮನ ಅಪ್ಪಣೆ. ಆಹಾ, ನಾವೆಷ್ಟು ಸೌಭಾಗ್ಯಶಾಲಿಗಳು. ಸಾಕ್ಷಾತ್ ಶ್ರೀಹರಿಯ ಆವಾಸ ಸ್ಥಾನವಾಗಿರುವ ಸುದರ್ಶನ ಸಾಲಿಗ್ರಾಮವೇ ನಮ್ಮ ಮನೆಗೆ ಬಂದಿದೆ ಅಂದರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ. ಮಹಾತ್ಮರೇ, ಒಂದು ಸಂದೇಹ. ಪರಮ ಪವಿತ್ರವಾದ ಸುದರ್ಶನ ಸಾಲಿಗ್ರಾಮ ನಮಗೆ ನೀಡಬೇಕೆಂದು ನಿಮಗೆ ಹೇಗೆ ಪ್ರೇರಣೆ ಆಯಿತು? ಸಜ್ಜನರನ್ನು ಆಪತ್ತಿನಿಂದ ರಕ್ಷಿಸಲು ಇರುವುದೇ ಈ ಸುದರ್ಶನ ಸಾಲಿಗ್ರಾಮ. ಶ್ರೀಹರಿಯ ಅಂಶ ಆಪದ್ಬಾಂಧವನಾಗಿ ಭೂಮಿಗೆ ಬರುತ್ತಿದ್ದಾನೆ. ಆ ಆಪದ್ಬಾಂಧವನಿಗೂ ಆಪತ್ತು ತಪ್ಪಿದ್ದಲ್ಲ. ಅವನ ರಕ್ಷಣೆಗಾಗಿ ಈ ಸಾಲಿಗ್ರಾಮ. ಅರ್ಥವಾಗಲಿಲ್ಲ. ಕಾರಣವಿಲ್ಲದೆ ಯಾವುದೂ ಘಟಿಸುವುದಿಲ್ಲ. ಸಮಯೋಚಿತವಾಗಿ ಎಲ್ಲವೂ ತಮಗೇ ಅರ್ಥವಾಗುತ್ತದೆ. ನೇಮ ನಿಷ್ಠೆಯಿಂದ ಇದನ್ನು ಪೂಜಿಸಿ, ಸ್ವೀಕರಿಸಿ. वासुदेवाय धीमहि तन्नो विष्णु प्रचोदयात् तन्नो विष्णु प्रचोदयात्. ತರಬೇಡ್ರಿ, ನಿಮ್ದು ಅಮ್ಮಯ್ಯ ಅಂತೇನೆ ರೀ. ಅಪ್ಪ, ದಮ್ಮಯ್ಯ ಅಂತಿದ್ದಾಳೆ, ಬಿಟ್ಬಿಡೋಣವಾ? ಮುಚ್ಚಬಾಯ್, ನೀ ಕೊಡಮ್ಮ. ನೀರಮ್ಮ ಗುರುಗಳೇ, ಅಪ್ಪಿ ತಪ್ಪಿ ಏನಾದ್ರು ಅದು ಗಂಡಾಗ್ಬಿಟ್ಟಿದ್ರೆ? 2 ಹೆಣ್ಣೆತ್ತವಳು ಈಗೇನು ಗಂಡ ಹಡಿತಾಳ? ನೀ ಕೊಡಮ್ಮ. ನೀರಮ್ಮ, ಅದಕ್ಕೆ ಗುರುಗಳೇ ಅಪ್ಪಿ ತಪ್ಪಿ ಅಂತಿದ್ದು. ಅದೇನಾದ್ರೂ ಗಂಡಾಗಿದ್ರೆ ನೀವೇ ನಿಮ್ ಕೈಯಾರೆ ನಿಮ್ ವಂಶೋದ್ಧಾರಕರನ್ನ ನಾಶ ಮಾಡ್ದಂಗ ಆಗಲ್ವೇ? ಹೌದಪ್ಪ, ಅಪ್ಪಿ ತಪ್ಪಿ ಇದು ಗಂಡು ಮಗು ಆಗಿದ್ರೆ ಕರ್ಕೊಂಡೋಗೋ. ನಿಲ್ಲು. ಈ ಸಾರಿ ನೀವು ಏನಾರು ಹೆಣ್ಣು ಹಡದ್ಲೋ, ನಿನಗೂ ನಿನ್ನ ಹೆಂಡತಿಯರಿಗೂ ನಿನ್ನ ಮಕ್ಕಳಿಗೂ ಎಲ್ಲರಿಗೂ ಸೇರಿಸಿ ತಿಥಿ ಮಾಡ್ಬಿಡ್ತೀನಿ. ಅಪ್ಪ, ನೀನು ನನ್ ತಿಥಿ ಮಾಡ್ತೀಯ? ಈಗಲ್ಲಪ್ಪ, ಹೆಣ್ಣಾದ್ರೆ ಕರ್ಕೊಂಡೋಗ. ನಡಿಯೇ. ಅಡುಗೆಗೆಲ್ಲ ಸಿದ್ಧವಾಗಿದೆ. ಅಯ್ಯೋ ನನ್ನ ಮುದ್ದಿನ ಸೊಸೆ, ನೀನು ಯಾಕಮ್ಮ ಅದನ್ನೆಲ್ಲ ಮಾಡಕ್ ಹೋದೆ? ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶೋದ್ಧಾರಕ ಬೆಳೀತಾ ಇದ್ದಾನಮ್ಮ. ಅವಳೆಲ್ಲಿ? ನೀಲಾ, ನೀಲಾ, ನೀನು ಹೋಗಮ್ಮ, ಮಕ್ಕಳು ನೋಡ್ಕೊಳ್ಳಮ್ಮ, ಹೋಗಮ್ಮ. ಕರೆದು 1 ಗಂಟೆ ಆಯ್ತು. ಏನಮ್ಮ ಮಾಡ್ತಾ ಇದ್ದೆ? ಅದು ನೀವೆಲ್ಲಾದ್ರೂ ಊಟಕ್ಕೆ ಬರಕ್ ಹೇಳಿದಿರಲ್ವಾ, ಅದಕ್ಕೆ ನಾನು ಸ್ವಲ್ಪ ತಯಾರಿ ಆಗ್ತಿದ್ದೆ. ತಯಾರಾಗ್ತಿದ್ದೆ? ಹಾ, ತಯಾರಾಗ್ತಿದ್ದೆ. ಓಹೋ, ದೊಡ್ಡ ಮದುಮಗಳು ನೀನು. ನೀನು ತಯಾರಾಗದಿದ್ರೆ ಪ್ರಪಂಚ ಪ್ರಳಯ ಆಗ್ಬಿಡತ್ತಾ? ಹೋಗು, ಅಡುಗೆ ಕೆಲಸ ಮಾಡು, ಹೋಗು. ಆಚಾರ್ಯರೇ, ಓ, ಬಂದ್ರು ಅನ್ಸತ್ತೆ. ಎಲ್ಲಾರ್ಗೂ ಸಾವು ಬರುತ್ತೆ, ಈ ಮುದ್ಯುನ್ಗೆ ಯಾವಾಗ ಬರುತ್ತೋ? ಅವಳು ಮೊದ್ಲೇ ಗಂಡೆತ್ತಿದ್ರೆ ನಾನು ಯಾಕೆ ಈ ನರಕದಲ್ಲಿ ಸಾಯ್ಬೇಕಿತ್ತು? ಅಯ್ಯಯ್ಯೋ, ಇವಳೇನಾದ್ರೂ ಗಂಡೆತ್ಬಿಟ್ರೆ ನನಗೆ ಕೊಟ್ಟಿಗೆನೇ ಗತಿ ಅಂತ ಕಾಣುತ್ತೆ.
ನಮ್ಮ ಯಜಮಾನ ಎಂಜಲ್ ಕೈಯಲ್ಲೂ ಕಾಜಿ ಓಡಿಸಲ್ಲ, ತಾನು ಬಿಸಿ ಉಂಡು ನಮಗೆ ತಂಗಳನ್ನ ಹಾಕ್ತಾನೆ. ಅಂಥದ್ರಲ್ಲಿ ಊರ್ನಲ್ಲಿ ಇರೋರನ್ನೆಲ್ಲ ಊಟ ಕರೆದಿದ್ದಾನಲ್ಲ, ನಮ್ಮ ಮನೆಯವರಿಗೆ ಒಂದು ಎಚ್ಚರಿಕೆ ಕೊಡೋಣಂತೆ. ಏನಂತ? ಪಂಕ್ತಿಯಲ್ಲಿ ಕೂತಿರೋರು ಮೊದಲು ತಿನ್ಲಿ, ಅವ್ರು ತೇಗಿದ್ರೆ ನಾವು ತಿನ್ನೋಣ, ಕಕ್ಕಿದ್ರೆ ಬಿಟ್ಬಿಡೋಣ. ಅಪ್ಪ ಎಲ್ಲ ಸಿದ್ಧವಾಗಿದೆ, ಗೋವಿಂದ ಹೇಳ್ಬಿಡೋದಾ? ಗೋವಿಂದ ಆಗ್ಬೇಕಾದವ್ರೆ ಬರ್ಲಿಲ್ಲಲ್ಲ. ಏನಪ್ಪ? ಬಂದ್ರು ನೋಡು, ಬಂದ್ರು. ಓ ಬರಬೇಕು ತಿಮ್ಮಣ್ಣ ಭಟ್ಟ. ಅಮ್ಮ ಗೋಪಿಕಾಂಬ, ನಿನ್ನ ಮುಖದಲ್ಲಿ ಲಕ್ಷ್ಮಿ ಕಡೆ ತುಂಬಿ ತುಳುಕ್ತಾ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದಾಗಾಯ್ತಮ್ಮ. ಬಲಗಾಲಿಟ್ಟು ಒಳಗ್ ಬಾರಮ್ಮ, ನೀನು ಕರೆಯೋ. ಹಾ ತಿಮ್ಮಣ್ಣ, ಇವತ್ತು ನಿನ್ನ ಮುಖದಲ್ಲಿ ಆ ನಾರಾಯಣನ ಕಳೆ ಕಾಣ್ತಾ ಇದೆಯಪ್ಪ. ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಇವತ್ತು ನಮ್ಮ ಮನೆಗೆ ಬಂದ ಹಾಗಾಯ್ತು. ಸಾಕಪ್ಪ, ಸ್ವಲ್ಪ ಹೆಚ್ಚಾಯ್ತು. ಅಷ್ಟೊಂದೆಲ್ಲ ದೊಡ್ಡ ಮಾತು ಯಾಕೆ ಗಜೇಂದ್ರ? ನೀವು ನಮ್ಮನ್ನ ಔತಣಕ್ಕೆ ಕರೆದಿದ್ದೇ ನಮ್ಮ ಅದೃಷ್ಟ. ಯೋಗೇಂದ್ರಾಚಾರ್ಯ, ನೀವು ನಮ್ಮನ್ನ ಆಶೀರ್ವದಿಸ್ಬೇಕು, ಹೀಗೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬಾರ್ದು. ಅಯ್ಯಪ್ಪ, ಹೊಗಳ್ತಾ ಇದ್ದದ್ದಲ್ಲಪ್ಪ, ಸತ್ಯ ಹೇಳ್ತಾ ಇದ್ದೀನಿ. ನೀವು ಭಗವಂತನ ಕೃಪೆಗೆ ಪಾತ್ರರಾದವರು, ಪುಣ್ಯಾತ್ಮರು.